ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದ ಅಮ್ಮನವರುಗಳನ್ನು ನೆನೆಯುತ್ತಾ 133ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳಂತೆಯೇ ಶ್ರೀ ಪಿಪಿಡಿ ಕ್ಷೇತ್ರದಲ್ಲಿ ಸಭಾಭವನವನ್ನು ನಿರ್ಮಾಣ ಮಾಡಲು ರಾಜಕೀಯತೆಯ ಅಸ್ಥಿರತೆಯ ಕಾರಣ ಹಾಗೂ ಯಾವುದೇ ರೀತಿಯ ಸಂಘರ್ಷಕ್ಕೆ ಎಡೆ ಮಾಡಿಕೊಡಬಾರದು ಎಂಬ ಸದುದ್ದೇಶದಿಂದ ನಾನು ನಮ್ಮೂರಿನ ಕೆಲವರು ಹಿರಿಯರ ಬಳಿ ಚರ್ಚಿಸಿದಾಗ ಅವರು ನನಗೆ ಸಕಾರಾತ್ಮಕವಾಗಿ ಸ್ಪಂದಿಸಿರುತ್ತಾರೆ. ತದನಂತರ ನಾನು ನನ್ನ ಸಹೋದರ ಶ್ರೀಯುತ ಶ್ರೀ ಜಿ ಸುಂದರೇಶ್ ಬಿನ್ ಗೋಪಾಲಪ್ಪ ಹಾಗೂ ಮತ್ತೊಬ್ಬ ಸಹೋದರ ಈ ಕ್ಷೇತ್ರದ ಸೇವಾಕರ್ತ ಭಕ್ತಾದಿಯಾದಂತಹ ಶ್ರೀಯುತ ಮುರಳಿ ಬಿನ್ ವೆಂಕಟಪ್ಪನವರನ್ನು ಸ್ಥಳಕ್ಕೆ ಬರಮಾಡಿಕೊಂಡು ಈ ಕ್ಷೇತ್ರದಲ್ಲಿ ಬಂದು ಒಂದು ಸಭಾಭವನವನ್ನು ನಿರ್ಮಾಣ ಮಾಡಲು ನನ್ನ ಸಹೋದರನ ಒಂದು ಸಂದರ್ಭೋಚಿತ ಒಂದು ಅವಕಾಶ ಬಲದಿಂದಾಗಿ ಸಭಾಭವನವನ್ನು ನಿರ್ಮಾಣ ಮಾಡಲು ಆರ್ಥಿಕವಾಗಿ ಒಂದು ವ್ಯವಸ್ಥೆ ಆಗಿರುತ್ತದೆ. ಆದ್ದರಿಂದ ನಾವು ಶ್ರೀ ಪಿಪಿಡಿ ಕ್ಷೇತ್ರದಲ್ಲಿ ಸಭಾಭವನವನ್ನು ನಿರ್ಮಾಣ ಮಾಡಬೇಕಿದೆ. ಬಂದು ಬಹಳ ಗೌಪ್ಯತೆಯ ಕಾರಣ ಹಾಗೂ ಈ ಸಭಾಭವನವು ಯಶಸ್ವಿಯ ಕಾರಣ ಸ್ವಲ್ಪ ಗೌಪ್ಯತೆಯನ್ನು ಕಾಪಾಡಿಕೊಂಡು ಸಭಾಭವನವನ್ನು ನಿರ್ಮಾಣ ಮಾಡಬೇಕಾಗಿದೆ ಎಂದು ನನ್ನ ಸಹೋದರ ಶ್ರೀಯುತ ಜಿ ಸುಂದರೇಶ್ ಮತ್ತು ಶ್ರೀ ಮುರಳಿ ರವರ ಬಳಿ ಚರ್ಚಿಸಿ ಕ್ಷೇತ್ರಕ್ಕೆ ಬಂದು ಭವನವನ್ನು ನಿರ್ಮಾಣ ಮಾಡಲು ಒಂದು ಸ್ಥಳಾವಕಾಶವನ್ನು ಅಂತಿಮಗೊಳಿಸೋಣ ಎಂದು ತೀರ್ಮಾನಿಸಿ ಮನೆಯಲ್ಲಿ ಚರ್ಚಿಸಿ ಅವರನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಬರುತ್ತೇನೆ. ಬಂದಾಗ ನಾವು 3 ಜನರು ಕ್ಷೇತ್ರದ ಆವರಣವೆಲ್ಲವನ್ನು ಸಹ ಸುತ್ತಾಡಿ ನೋಡಿದಾಗ ಇಲ್ಲಿ ನಮಗೆ ಸಭಾಭವನವನ್ನು ನಿರ್ಮಾಣ ಮಾಡುವಂತಹ ಒಂದು ವಿಶಾಲವಾದ ಸ್ಥಳದ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಕ್ಷೇತ್ರದಲ್ಲಿ ಸಂಚರಿಸಿ ಚರ್ಚಿಸುತ್ತಾ ನೋಡುತ್ತಾ ಬರುತ್ತಿರುವಾಗ ನಾವು ಸಭಾಭವನವನ್ನು ಪೂರ್ವ ದಿಕ್ಕಿಗಾದಂತೆ ನಿರ್ಮಾಣ ಮಾಡೋಣ ಎಂದು ಬಂದು ಈ ಸ್ಥಳದಲ್ಲಿ ನೋಡಿದಾಗ ನಮಗೆ ಸಾಕಷ್ಟು ಸ್ಥಳಾವಕಾಶದ ಕೊರತೆ ಬರುತ್ತದೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣಾಭಿಮುಖವಾಗಿ ನಮಗೆ ಸಾಕಷ್ಟು ಸ್ಥಳಾವಕಾಶದ ಸಭಾಭವನವನ್ನು ನಿರ್ಮಾಣ ಮಾಡುವಂತಹ ಸಾಕಷ್ಟು ಸ್ಥಳಾವಕಾಶದ ಕೊರತೆ ಕಂಡುಬರುತ್ತದೆ. ಆ ಸಂದರ್ಭದಲ್ಲಿ ನನ್ನ ಸಹೋದರನಾದಂತಹ ಶ್ರೀಯುತ ಜಿ ಸುಂದರೇಶ್ರವರು ಅಣ್ಣ, ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನವು ಹಾಗೂ ನೂತನ ದೇವಸ್ಥಾನವು ಪೂರ್ವ ದಿಕ್ಕಿಗಾದಂತೆ ದ್ವಾರ ಬಾಗಿಲು ಇರುವುದರಿಂದ ನಾವು ಸಭಾಭವನವನ್ನು ಸಹ ಪೂರ್ವ ದಿಕ್ಕಿಗೆ ಮಾಡಲು ಹೊರಟರೆ ನಮಗೆ ಸ್ಥಳಾವಕಾಶದ ಕೊರತೆ ಹಾಗೂ ಅದು ಪ್ರತ್ಯೇಕತೆ ಕಂಡುಬರುತ್ತದೆ. ಆದ್ದರಿಂದ ಪೂರ್ವ ದಿಕ್ಕಿಗೆ ಬೇಡ, ಉತ್ತರಾಭಿಮುಖವಾಗಿ ಸಭಾಭವನವನ್ನು ನಿರ್ಮಾಣ ಮಾಡಲು ಸಿದ್ಧತೆ ಮಾಡಿಕೊಳ್ಳೋಣ. ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಪ್ರವೇಶ ದ್ವಾರದಿಂದ ಒಳಗೆ ಬಂದಾಗ ನಾವು ಶ್ರೀ ಪ್ರಿಯಾ ಪಟ್ಟಣದಮ್ಮ ಅಮ್ಮನವರಿಗೆ ಕೈ ಮುಗಿದು ನಂತರ ಉತ್ತರಾಭಿಮುಖವಾಗಿ ನಿರ್ಮಾಣವಾಗಲಿರುವ ಸಭಾಭವನಕ್ಕೆ ಶುಭ ಸಮಾರಂಭಗಳನ್ನು ಮಾಡಿಕೊಳ್ಳಲು ತೆರಳಬಹುದಾಗಿರುತ್ತದೆ. ಹಾಗೂ ನಮಗೆ ಸಾಕಷ್ಟು ಸಭಾಭವನವನ್ನು ನಿರ್ಮಾಣ ಮಾಡುವಂತಹ ಒಂದು ಸ್ಥಳಾವಕಾಶವೂ ಸಹ ನಮಗೆ ಒದಗಿ ಬರುತ್ತದೆ, ಸಿಗುತ್ತದೆ, ಲಭಿಸುತ್ತದೆ ಎಂದು ನನ್ನ ಸಹೋದರ ಶ್ರೀಯುತ ಶ್ರೀ ಜಿ ಸುಂದರೇಶ್ ಬಿನ್ ಗೋಪಾಲಪ್ಪನವರು ನನಗೆ ಮನವರಿಕೆ ಮಾಡುತ್ತಾರೆ. ಆಗ ನಾವು
ನಾವು 3 ಜನರು ಸಹ ಕುಳಿತುಕೊಂಡು ಪ್ರಾಥಮಿಕ ಹಂತದ ಮಾತುಕತೆಯನ್ನು ಮಾಡಿಕೊಂಡು ಸ್ಥಳಾವಕಾಶವನ್ನು ಪರಿಶೀಲಿಸಿ ನೋಡಿದಾಗ ನನ್ನ ಸಹೋದರ ಶ್ರೀಯುತ ಜಿ ಸುಂದರೇಶ್ರವರು ತಿಳಿಸಿರುವ ಹಾಗೆ ಹೇಳಿದ ಹಾಗೆ ಒಂದು ಸೂಕ್ತ ರೀತಿಯ ಸಭಾಭವನವನ್ನು ನಿರ್ಮಾಣ ಮಾಡುವಂತಹ ಒಂದು ಸ್ಥಳಾವಕಾಶವು ನಮಗೆ ಸಿಗುತ್ತದೆ ಎಂದು ತೀರ್ಮಾನಿಸಿ ಪ್ರಾಥಮಿಕ ಹಂತದ ತೀರ್ಮಾನವನ್ನು ಕೈಗೊಂಡು ನಾವು ಶ್ರೀ ಪಿರಿಯ ಪಟ್ಟಣದಮ್ಮ ಅಮ್ಮನವರಿಗೆ ಕೈ ಮುಗಿದು ಇಲ್ಲಿಂದ ತೆರಳುತ್ತೇವೆ. ತದನಂತರ ಈ ಒಂದು ವಿಚಾರವನ್ನು ನಮ್ಮೂರಿನ ಹಿರಿಯರಿಗೆ ಹಾಗೂ ಈ ಕ್ಷೇತ್ರದ ಅರ್ಚಕರಿಗೆ ತಿಳಿಸಿ ನಾವು ಅಂತಿಮಗೊಳಿಸೋಣ ಎಂದು ತೀರ್ಮಾನಿಸಿ ಶ್ರೀ ಪಿರಿಯ ಪಟ್ಟಣದ ಅಮ್ಮನವರಿಗೆ ಕೈ ಮುಗಿದು ಶ್ರೀ ಚಾಮುಂಡೇಶ್ವರಿ ಅಮ್ಮನವರನ್ನು ನೆನೆದುಕೊಂಡು ಶ್ರೀ ನಾಗದೇವತಾ ಅಮ್ಮನವರನ್ನು ಸ್ಮರಿಸುತ್ತಾ ಇಲ್ಲಿಂದ ತೆರಳುತ್ತೇವೆ. ಅಂದು ಬಹಳ ಒಂದು ಸಭಾಭವನವನ್ನು ನಿರ್ಮಾಣ ಮಾಡಲು ಒಂದು ಗೌಪ್ಯತೆ ಹಾಗೂ ಸ್ಥಳಾವಕಾಶದ ಪ್ರಾಥಮಿಕ ಪೂರ್ವ ತಯಾರಿಯ ಸಭೆಯನ್ನು ಕೈಗೊಂಡು ಸ್ಥಳವನ್ನು ಅಂತಿಮಗೊಳಿಸಬೇಕೆಂದು ನನ್ನ ಸಹೋದರರಿಬ್ಬರಲ್ಲಿ ನಾನು ಚರ್ಚಿಸಿದಾಗ ನನ್ನ ಮನವಿಗೆ ಸ್ಪಂದಿಸಿ ಹಾಗೂ ಕ್ಷೇತ್ರದ ಒಂದು ಗೌಪ್ಯತೆಯನ್ನು ಕಾಪಾಡುವ ಒಂದು ಸದುದ್ದೇಶದಿಂದ ನನ್ನ ಸಹೋದರರಿಬ್ಬರೂ ಸಹ ಕ್ಷೇತ್ರಕ್ಕೆ ಬಂದು ಈ ಒಂದು ಮಹತ್ ಕಾರ್ಯವನ್ನು ಯಶಸ್ವಿಗೊಳಿಸಿ ನಮಗೆ ಮಾರ್ಗೋಪಾಯವನ್ನು ತೋರಿಸಿರುತ್ತಾರೆ. ಪ್ರಸ್ತುತ ಅಮ್ಮ ಶ್ರೀ ಪಿರಿಯ ಪಟ್ಟಣದಮ್ಮ ತಾಯಿ, ನಿನ್ನ ಆಶೀರ್ವಾದ ಮತ್ತು ಅನುಗ್ರಹ ಮತ್ತು ನಿನ್ನ ಇಚ್ಛೆ ಇಲ್ಲದೆ ಒಂದು ಹುಲ್ಲುಕಡ್ಡಿಯೂ ಸಹ ಅಲುಗಾಡುವುದಿಲ್ಲವೆಂದು ನಾವು ಮನಗಂಡಿದ್ದೇವೆ ತಾಯಿ. ಯಾವುದೇ ಕಾರಣಕ್ಕೂ ಶ್ರೀ ಪಿಪಿಡಿ ಕ್ಷೇತ್ರದ ಭಕ್ತಾದಿಗಳು ಮತ್ತು ಗ್ರಾಮಸ್ಥರು ಈ ಕ್ಷೇತ್ರದ ಗೌಪ್ಯತೆಯನ್ನು ಹಾಗೂ ಒಂದು ಧಾರ್ಮಿಕ ಮಹತ್ವಕ್ಕೆ ಯಾವುದೇ ರೀತಿಯ ಚ್ಯುತಿ ಬರದ ಹಾಗೆ ನಡೆದುಕೊಂಡು ಹೋಗಲಿ ಎಂದು ಪ್ರಸ್ತುತ ಈ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಅಮ್ಮನವರ ಪಾದಗಳಲ್ಲಿ ಬೇಡಿಕೊಳ್ಳುತ್ತಾ ವಾಡಿಕೆಯಂತೆ 21 ಬಾರಿ ಪಾದಯಾತ್ರೆ ಸವಿನೆನಪಿಗಾಗಿ 21 ಬಾರಿ ಘಂಟಾನಾದ. ಅಮ್ಮ ತಾಯಿ, ಶ್ರೀ ಪಿರಿಯ ಪಟ್ಟಣದಮ್ಮ ತಾಯಿ, ಶ್ರೀ ಚಾಮುಂಡೇಶ್ವರಿ ಮಾತೆ, ಶ್ರೀ ನಾಗದೇವತಾ ಮಾತಾ ಅಂದು ನನ್ನ ಮನವಿಗೆ ಸ್ಪಂದಿಸಿ ನಮ್ಮೂರಿನ ಗ್ರಾಮಸ್ಥರು ಸಕಾರಾತ್ಮಕವಾಗಿ ಸ್ಪಂದಿಸಿ ಬಲವನ್ನು ತುಂಬಿರುತ್ತಾರೆ. ಹಾಗೆಯೇ ನನ್ನ ಮನವಿಯಂತೆಯೇ ಅವರೂ ಸಹ ಗೌಪ್ಯತೆಯನ್ನು ಕಾಪಾಡಿರುತ್ತಾರೆ. ಹಾಗೆ ಶ್ರೀ ಪಿಪಿಡಿ ಕ್ಷೇತ್ರದಲ್ಲಿ ಸಭಾಭವನವನ್ನು ನಿರ್ಮಾಣ ಮಾಡಲು ನನ್ನ ಸಹೋದರರಿಬ್ಬರಾದಂತಹ ಶ್ರೀಯುತ ಸುಂದರೇಶ್ ಬಿನ್ ಗೋಪಾಲಪ್ಪ ಹಾಗೂ ಶ್ರೀಯುತ ಮುರಳಿ ಬಿನ್ ವೆಂಕಟಪ್ಪನವರು ನನ್ನ ಮನಸ್ಸಿನಾಳವನ್ನು ಅರ್ಥ ಮಾಡಿಕೊಂಡು ಸಭಾಭವನದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಪ್ರಾಥಮಿಕ ಒಂದು ಹಂತದ ಸ್ಥಳವನ್ನು ಅಂತಿಮಗೊಳಿಸಲು ಕ್ಷೇತ್ರಕ್ಕೆ ಬಂದು ಅಮ್ಮನವರನ್ನು ನೆನೆದುಕೊಂಡು ಅಮ್ಮನವರ ಆಶೀರ್ವಾದಗಳನ್ನು ಪಡೆದುಕೊಂಡು ನಮ್ಮ ಮನಸ್ಸಿನ ಇಚ್ಛೆಯಂತೆ ಹಾಗೂ ಅಮ್ಮನವರ ಆದೇಶ, ಸಲಹೆ, ಸೂಚನೆ, ಮಾರ್ಗದರ್ಶನದಂತೆಯೇ ಸ್ಥಳವನ್ನು ಅಂತಿಮಗೊಳಿಸಿ ಉತ್ತರಾಭಿಮುಖವಾಗಿ ಸಭಾಭವನವನ್ನು ನಿರ್ಮಾಣ ಮಾಡೋಣವೆಂದು ತೀರ್ಮಾನಿಸಿ ಇಲ್ಲಿಂದ ತೆರಳುತ್ತೇವೆ. ನಂತರ ಗ್ರಾಮಸ್ಥರೆಲ್ಲರಿಗೂ ಸಹ ತಿಳಿಸಿ ಅಂತಿಮಗೊಳಿಸೋಣವೆಂದು ನಾವು ಅಮ್ಮನವರಿಗೆ ಕೈ ಮುಗಿದು ತೆರಳುತ್ತೇವೆ. ಅಂದು ನನ್ನ ಮನವಿಗೆ ಸ್ಪಂದಿಸಿದ ನನ್ನ ಸಹೋದರರಿಬ್ಬರಿಗೂ ಅಮ್ಮನವರ ಆಶೀರ್ವಾದಗಳು ಮತ್ತು ದೈವಾನುಗ್ರಹ ಸದಾಕಾಲ ಇರಲಿ ಎಂದು ಈ ಪ್ರಸ್ತುತ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಹಾಮಾತೆ,
ಧನ್ಯೋಸ್ಮಿ. ಧರ್ಮ ಜ್ಯೋತಿ ಸದಾ ಕಾಲ ಹೀಗೆ ಬೆಳಗುತ್ತಿರಲಿ.